ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವ ಮಾಹಿತಿ ಏನಪ್ಪ ಅಂದರೆ, ಯಾತ್ರ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರದ್ದು ಅವರಿಗೆ ಈ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ರೂಪಾಯಿ 7 ಲಕ್ಷ ಸಹಾಯಧನ ಸಿಗುತ್ತೆ ಸ್ನೇಹಿತರೆ. ಹೌದು, ಯಾತ್ರ ಈ ಲೇಬರ್ ಕಾರ್ಡತ್ತು ಅವರಿಗೆ ಮನೆಯನ್ನು ಕಟ್ಟಲು ಅಥವಾ ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡಲು ಅಥವಾ ಇರುವ ಮನೆಯನ್ನು ರಿಪೇರಿ ಮಾಡಲು ಈ ಸ್ಕೀಮ್ ಅಡಿಯಲ್ಲಿ ರೂಪಾಯಿ 7 ಲಕ್ಷ ಸಿಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸೊ ಬನ್ನಿ ನೋಡೋಣ ಯಾರ ಈ ಸ್ಕೀಮ್ಗೆ ಅರ್ಜಿ ಹಾಕೋದು, ಹಾಗೆ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಯಾವುವು, ಅರ್ಜಿ ಹಾಕೋದು ಎಲ್ಲಿ ಮತ್ತು ಹೇಗೆ ಎಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಆಲ್ ನೋಟಿಫಿಕೇಶನ್ ಬೇಗ ಕ್ಲಿಕ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾರ ಹತ್ರ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇರುತ್ತೋ ಅವರಿಗೆ ಸರ್ಕಾರದ ವತಿಯಿಂದ ಅಂದರೆ ಈ ಕಾರ್ಮಿಕ ಮಂಡಳಿ ವತಿಯಿಂದ ರೂಪಾಯಿ 7 ಲಕ್ಷ ಸಿಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂದರೆ ಅವರಿಗೆ ವಾಸಿಸಲು ಮನೆ ಇಲ್ಲ ಅಂದರೆ ಮನೆಯನ್ನು ಕಟ್ಟಲು ಅಥವಾ ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡಲು ಅಥವಾ ಇರುವ ಮನೆ ರಿಪೇರಿ ಮಾಡಲು ಈ ವಸತಿ ಸೌಲಭ್ಯ ಅಂದರೆ ಕಾರ್ಮಿಕ ಗೃಹ ಭಾಗ್ಯ ಸ್ಕೀಮ್ ಮಾಡಲಿ ರೂಪಾಯಿ 7 ಲಕ್ಷ ಸಿಗುತ್ತೆ ಸ್ನೇಹಿತರೆ. ಸೊ ಹೆಚ್ಚಿನ ಮಾಹಿತಿ ಇಲ್ಲಿ ಕಾಣ್ತಲ್ಲ, ಈ ಪೇಜಲ್ಲಿ ಓಪನ್ ಮಾಡ್ಕೊಳ್ಳಿ ಅಥವಾ ಈ ಪೇಜಲ್ಲಿ ಲಿಂಕನ್ನು ನಾನು ಕೆಳಗೆ ಕೊಟ್ಟಿದ್ದೀನಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪೇಜಲ್ಲಿ ಓಪನ್ ಮಾಡ್ಕೊಂಡು ಸ್ನೇಹಿತರೆ. ಅಥವಾ ನೀವು ಗೂಗಲ್ಗೆ ಹೋಗ್ಬಿಟ್ಟು ಕಟ್ಟಡ ಕಾರ್ಮಿಕ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದಮೇಲೆ ಕಾಣ್ತಲ್ಲ, ಕೆಳಗೆ ಸ್ಕ್ರಾಲ್ ಮಾಡ್ಕೊಳ್ಳಿ. ನೀವು ನೋಡಬಹುದು ವಸತಿ ಸೌಲಭ್ಯ ಅಥವಾ ಕಾರ್ಮಿಕ ಗೃಹ ಭಾಗ್ಯ ಅಂತ ಸುದ್ದಿರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಹೇಳಿ ಓಪನ್ ಆಗಿದೆ. ಕಾರ್ಮಿಕ ಗೃಹ ಭಾಗ್ಯ ನೋಡಿ ಕೊಟ್ಟಿದ್ದಾರೆ. ನೋಂದಾಯಿತ ನಿರ್ಮಾಣ ಕಾರ್ಮಿಕನು ಗೃಹ ನಿರ್ಮಾಣ ಅಥವಾ ಪರ್ಚೇಸ್ ಮಾಡಲು ಅಥವಾ ಮನೆಯನ್ನು ರಿಪೇರಿ ಮಾಡಲು ಈ ಸ್ಕೀಮ್ ಅಡಿಯಲ್ಲಿ ರೂಪಾಯಿ 7 ಲಕ್ಷ ಹಣವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಇದಕ್ಕೆ ಅರ್ಜಿ ಹಾಕಲು ಇರಬೇಕಾದ ಅರ್ಹತೆ ಏನಪ್ಪ ಅಂದರೆ ನೀವು ಕೊಟ್ಟಿದ್ದಾರೆ ಅರ್ಹತೆ. ಈ ಸ್ಕೀಮ್ಗೆ ಅರ್ಜಿ ಹಾಕಲು ಏಜ್ ಲಿಮಿಟ್ ಎಷ್ಟಪ್ಪ ಅಂದರೆ ನೀವು ಕೊಟ್ಟಿದ್ದಾರೆ ಕನಿಷ್ಠ 45 ವರ್ಷ ಆಗಿರುವಂಥ ಕಾರ್ಮಿಕನು ಈ ಸ್ಕೀಮ್ಗೆ ಅರ್ಜಿನ ಹಾಕಬಹುದು. ನಂತರ ಕನಿಷ್ಠ 15 ವರ್ಷಗಳ ಸೇವೆ ಅಂದರೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಅವ್ರು ಮಾಡಿಸಿ ಕನಿಷ್ಠ 15 ವರ್ಷಗಳು ಆಗಿರಬೇಕು, ಅಂಥವ್ರು ಮಾತ್ರ ಈ ಸ್ಕೀಮ್ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ. ನಂತರ ಈ ಸ್ಕೀಮ್ಗೆ ಅರ್ಜಿ ಹಾಕೋದು ಎಲ್ಲಿ ಮತ್ತು ಹೇಗೆ ಅಂದರೆ, ಕಟ್ಟಡ ಕಾರ್ಮಿಕನು ನಿಮ್ಮ ಊರಿನ ಕಾರ್ಮಿಕ ಮಂಡಳಿಯ ಕಾರ್ಯದರ್ಶಿ ಅಥವಾ ಅಧಿಕಾರಿಗೆ ಅರ್ಜಿ ಸಂಖ್ಯೆ 16ರಲ್ಲಿ ಅಪ್ಲೈ ಮಾಡಬೇಕು ಸ್ನೇಹಿತರೆ. ಹೌದು, ಈ ಅರ್ಜಿ ಬಂದು ಅಲ್ಲಿ ಆಫೀಸಲ್ಲಿ ಸಿಗುತ್ತೆ, ಅದನ್ನು ಇಸ್ಕೊಂಡು ಅಪ್ಲೈ ಮಾಡಿ ಕೊಡಬೇಕು. ಸೊ ಇದು ಅರ್ಜಿಗೆ ಯಾವುದಕ್ಕೂ ದುಡ್ಡಿಲ್ಲ, ಈ ಅರ್ಜಿ ಬಂದು ಸಂಪೂರ್ಣ ಉಚಿತ. ನಂತರ ನೋಂದಾಯಿತ ಫಲಾನುಭವಿಯು ಸರ್ಕಾರದ ಯಾವುದೇ ಗೃಹ ಸ್ಕೀಮ್ ಮಾಡಿ ಫಲಾನುಭವಿಯೊಂದು ಗುರುತಿಸಿರಬೇಕು ಹಾಗೂ ಸಕ್ಷಮ ಪ್ರಾಧಿಕಾರದಿಂದ ಮನೆ ಮಂಜೂರಾತಿ ಪತ್ರವನ್ನು ಆದೇಶ ಪತ್ರವನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು ಸ್ನೇಹಿತರೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಒಟ್ಟಿಗೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕಿನ ಪಾಸ್ಬುಕ್ಕು. ಸೊ ಆ ಬ್ಯಾಂಕಿನ ಪಾಸ್ಬುಕ್ಕಿಗೆ ಈ ಅಮೌಂಟ್ ಸೆಂಡ್ ಆಗೋದು. ಸೊ ಬ್ಯಾಂಕಿನ ಪಾಸ್ಬುಕ್ನಲ್ಲಿ ನಿಮ್ಮ ಹೆಸರು, ಅಕೌಂಟ್ ನಂಬರು, IFSC ಕೋಡ್ ಎಲ್ಲ ಕರೆಕ್ಟಾಗಿರಲಿ. ನಂತರ ಫೋಟೋಸು, ಹಾಗೆಯೇ ನಿಮ್ಮ ಲೇಬರ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ನಂತರ ಅರ್ಜಿ ಹಾಕೋದು ಎಲ್ಲಿ ಅಂದರೆ, ನಿಮ್ಮ ಊರಿನ ಕಾರ್ಮಿಕ ಮಂಡಳಿಯ ಕಾರ್ಯದರ್ಶಿ ಅಥವಾ ಅಧಿಕಾರಿಗೆ ಇಷ್ಟು ಡಾಕ್ಯುಮೆಂಟ್ ಎತ್ಕೊಂಡು ಕಾರ್ಮಿಕನು ಕಟ್ಟಡ ಕಾರ್ಮಿಕ ಕೊಟ್ಟರೆ ಆ ಅಧಿಕಾರಿಯು ನಿಮ್ಮ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಾದಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ, ಓಕೆ ಅಂತ ಹೇಳಿದ್ಮೇಲೆ ನಿಮ್ಮ ಅಪ್ಲಿಕೇಶನ್, ನಿಮ್ಮ ಡಾಕ್ಯುಮೆಂಟ್ಸ್ನ ಪಾಸ್ ಮಾಡ್ತಾರೆ, ಅಂದರೆ ಅಪ್ರೂವಲ್ ಮಾಡ್ತಾರೆ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ರಾಂಗ್ ಇದ್ದರೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಆ ಟೈಮ್ ಒಳಗೆ ನಿಮಗೆ ಸರಿ ಮಾಡೋಕ್ಕೆ ಹೇಳ್ತಾರೆ. ಒಂದು ವೇಳೆ ಸರಿ ಆಗಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಪ್ರತಿಯೊಂದು ಡಾಕ್ಯುಮೆಂಟ್ ಚೆಕ್ ಮಾಡಿಬಿಟ್ಟು ಈ ಸ್ಕೀಮ್ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ನಂತರ ಈ ವಸತಿ ಸೌಲಭ್ಯ ಸ್ಕೀಮ್ ಮಾಡಿ ಸಿಗುವಂತಹ ರೂಪಾಯಿ 7 ಲಕ್ಷ ಅಮೌಂಟು ಯಾವ ರೀತಿ ಸಿಗುತ್ತೆ ಅಂದರೆ ನೋಡಿ ಕೊಟ್ಟಿದ್ದಾರೆ. ರೂಪಾಯಿ 7 ಲಕ್ಷ ಹಣವನ್ನು ಕಾರ್ಮಿಕ ಮಂಡಳಿಯು ಗೃಹ ಮಂಜೂರಾತಿ ಪ್ರಾಧಿಕಾರಕ್ಕೆ ಸೆಂಡ್ ಮಾಡ್ತಾರೆ. ಹೌದು, ಕಾರ್ಮಿಕ ಮಂಡಳಿಯು ಗೃಹ ಮಂಜೂರಾತಿ ಪ್ರಾಧಿಕಾರಕ್ಕೆ ಈ 7 ಲಕ್ಷ ಅಮೌಂಟ್ ಸೆಂಡ್ ಮಾಡ್ತಾರೆ. ನಂತರ ಈ ಗೃಹ ಮಂಜೂರಾತಿ ಪ್ರಾಧಿಕಾರವು ಆಯಾ ಕಟ್ಟಡ ಕಾರ್ಮಿಕರ ಅಕೌಂಟಿಗೆ ಸೆಂಡ್ ಮಾಡ್ತಾರೆ. ಹೌದು, ನಿಮ್ಮ ಮಧ್ಯೆ ನೀವು ಕೊಟ್ಟಿರೋಂಥ ಬ್ಯಾಂಕಿನ ಪಾಸ್ಬುಕ್ಗೆ ಈ 7 ಲಕ್ಷ ಅಮೌಂಟ್ ಸೆಂಡ್ ಮಾಡ್ತಾರೆ. ನಂತರ ಅವರು ಡ್ರಾ ಮಾಡ್ಕೋಬೋದು. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಈ 7 ಲಕ್ಷ ಅಮೌಂಟ್ ಪಡೆದುಕೊಳ್ಳಬಹುದು. ನಂತರ ನೀವು ಪಡೆದುಕೊಂಡ 7 ಲಕ್ಷ ಅಮೌಂಟನ್ನು ನೀವು 20 ವರ್ಷಗಳಲ್ಲಿ ಸಮಾನ ಕಂತುಗಳಲ್ಲಿ ಮಂಡಳಿಗೆ ಮರುಪಾವತಿಸಬೇಕು. ಹೌದು, ನೀವು ಕೊಟ್ಟಿರುವಂಥ ರೂಪಾಯಿ 7 ಲಕ್ಷ ಅಮೌಂಟ್ಗೆ ಯಾವುದೇ ಬಡ್ಡಿ ಇಲ್ಲ. ಬಡ್ಡಿ ಇಲ್ಲದೇ ನೀವು ಅಸಲಿ ಅಮೌಂಟ್ ಮಾತ್ರ ಕಟ್ಟಬೇಕು. ಅಂದರೆ ಇದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು. ಸೊ 7 ಲಕ್ಷಕ್ಕೆ ಯಾವುದೇ ಬಡ್ಡಿ ಇಲ್ಲ, ಯಾವುದೇ ಇಂಟ್ರೆಸ್ಟ್ ಕೂಡ ಹಾಕಲ್ಲ. ಸೊ ನೀವು ಈ 2 ಲಕ್ಷ ಅಮೌಂಟನ್ನು 20 ವರ್ಷಗಳಲ್ಲಿ ವಾಪಸ್ ಕಟ್ಟಬೇಕು. ಅಂದರೆ 1 ವರ್ಷಕ್ಕೆ 10,000 ಬರುತ್ತೆ, ಹಾಗೆ 20 ವರ್ಷಕ್ಕೆ 7 ಲಕ್ಷ ಆಗುತ್ತೆ ಸ್ನೇಹಿತರೆ. ಸೊ ತಿಂಗಳಿಗೆ 8ರಿಂದ 9 ಬರುತ್ತೆ. ಸೊ ಈ ರೀತಿಯಾಗಿ ರೂಪಾಯಿ 7 ಲಕ್ಷ ಅಮೌಂಟನ್ನು ಪಡೆದುಕೊಂಡು ಯಾರಿಗೆ ಮನೆ ಇಲ್ಲ ಅವ್ರ ಮನೆಯನ್ನು ಕಟ್ಟಲು ಅಥವಾ ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡಲು ಅಥವಾ ಇರುವ ಮನೆ ರಿಪೇರಿ ಮಾಡಲು ಈ ಗೃಹ ಮಂಜೂರಾತಿ ಸ್ಕೀಮ್ ಅಡಿಯಲ್ಲಿ ಅಥವಾ ವಸತಿ ಸೌಲಭ್ಯ ಸ್ಕೀಮ್ ಅಡಿಯಲ್ಲಿ ರೂಪಾಯಿ 7 ಲಕ್ಷ ಅಮೌಂಟನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಶೇರ್ ಮಾಡಿ. ಯಾಕೆಂದರೆ ಈ ಸ್ಕೀಮ್ನ ಅನುಕೂಲ ಪ್ರತಿಯೊಬ್ಬರು ಸಿಗಲಿ ಅಂತ ಹೇಳ್ತಾ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ನಮ್ಮ PKV ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.